KRS ಪಕ್ಷದ ಬೀದರ್ ಜಿಲ್ಲಾದ ನಾಗನಾಥ್ ಪೀರ್ಗಿ ಅವರು ಇಲ್ಲಿ ಕರೆಂಟ್ ಕಂಬದ ವೈರು ಪೂರಾ ತೆಳಗೆ ಜಗ್ಗ್ಯಾವ. ಅದಕ್ಕಾಗಿ ಅಧಿಕಾರಿಗಳಿಗೆ ಯಾರಿಗೆ ಹೇಳಿದ್ರು ಗಮನ ಹರಿಸ್ತಾ ಇಲ್ಲ. ಇದಕ್ಕೆ ತಾವು ಏನು ಮಾಡ್ತೀರಿ ಪರಿಶೀಲನೆ ಮಾಡಿ. ಸುಮಾರು ಒಂದೂವರೆ ತಿಂಗಳು ಆಯಿತು. ಇದು ಹೊಲ್ದಾಗ ಹೋಗ್ಲಾಕ ಬರಲ್ಲ ಹೊಂಟದ. ಪೂರಾ ವೈರ್ ಕೆಳಗೆ ಬಿದ್ದದ, ಕಟ್ ಆಗ್ಯದ. ಯಾರು ಹೇಳಿದ್ರು ಕೇಳ್ತಾ ಇಲ್ಲ. ಲೈನ್ಮನ್ ಸಾಹೇಬ್ರು ಕೇಳಿದ್ರು ಆಯ್ತು ಮಾಡ್ಯಾರ ಅಂತ ಇದ್ದಾರೆ. ಇದು ಕೂಡಲೇ ತಾವು ಕ್ರಮ ಏನು ಮಾಡ್ತೀರಿ ಏನಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ನೋಡಿ ಇದಕ್ಕೆ ತಾವು ಆದಷ್ಟು ಮಟ್ಟಿಗೆ ಬೇಗನೆ ಕಾರ್ಯನಿರ್ವಹಿಸಬೇಕು. ಇದು ನೋಡಿ ಸರ್, ಇದು ಕೆಳಗೆ ಬಿದ್ದದ. ಇದು ಎಷ್ಟು ಅಪಘಾತ ಅದ. ಇದು ಆದ್ರೆ ಯಾರು ಹೊಣೆಗಾರ ಇದು ನೋಡಿ ಸರ್. ತಾವು ಆದಷ್ಟು ಬೇಗ ಬಂದು ಇದಕ್ಕೆ ಮಾಡಬೇಕಂತ ಮನವಿ ಕೇಳ್ಕೊತಾ ಇದ್ದೀನಿ. ಇಲ್ಲಾಂದ್ರೆ ನಮ್ಮದು ಇದಕ್ಕೆ ಏನಾರ ಆದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಜವಾಬ್ದಾರ ಇರ್ತಾರೆ. ನೋಡ್ತಾರೆ ಇದು ನೆಲ ಮೇಲೆ ಬಿದ್ದದ. ಇದು ಲೈಕೋದೀನ್ ಶಬೀರ್ ಮಿಯಾ ಮಲ್ಲ ಇವ್ರು ಹೊಲದಾಗ ಕಂಬ ಹೊಳ್ಯದ, ಆಲ್ರೆಡಿ ಬಿದ್ದದ. ಒಟ್ಟು ಗಮನ ಹರಿಸ್ತಾ ಇಲ್ಲ. ಲೈಕೋದೀನ್ ಶಬೀರ್ ಮಿಯಾ ಮರ್ಕಲ್ ಗ್ರಾಮ, ಬೆನಕನಹಳ್ಳಿ ರೋಡ್, TC ಇಂದ ಬಂದಿಂದ ಕಲೆಕ್ಷನ್ ಅದ. ಇದು ತಾವು ನೋಡಿ ಬೇಗನೆ ಪರಿಶೀಲನೆ ಮಾಡಬೇಕು ದಯಮಾಡಿ. ಮತ್ತು ಇನ್ನೊಂದು ಸರ್ವೆ ನಂಬರ್ 57 ಸರ್ವೆ ನಂಬರ್ ಅದ್ರಾಗೂ ವೈರ್ ಏನದ ಅಂದ್ರೆ ಪೂರ ತೆಳಗೆ ನ್ಯಾಗ ಹೋಗ್ಯವ. ಹೊಲ ಹೊಡ್ಲಿಕ್ಕೆ ಬರೋ ಹೊಂಟದ, ಬಿತ್ಲಾಕ ಬರೋ ಹೊಂಟದ. ಅದನ್ನು ಏನದ ಅಂದ್ರೆ ವೈರ್ ಎಳಿಬೇಕಾಗ್ಯದ. ಕೇಳಿದ್ರೆ ಇನ್ನೂ ಬಗೆಹರಿಸ್ತಾ ಇಲ್ಲ. ಇದು ನೋಡಿ ಸರ್, ಪೂರ ನೆಲ ಮೇಲೆ ಬಿದ್ದು, ಪೂರ ನೆಲ ಮೇಲೆ. ಸರ್ ಕೈಗೆ ನಿಲ್ತಾ ಇದೆ, ಇಲ್ಲಿ ಇದೆ. ಪೂರ ಕೆಳಗೆ ವೈರ್ ಜಗ್ಗ್ಯದ. ಯಾರು ಕೇಳಿದ್ರೆ ಯಾರು ಹೇಳಕ್ಕಿಲ್ಲ, ತಯಾರಿಲ್ಲ. ಲೈನ್ಮನ್ ಸಾಬ್ರಿಗೆ ಕೇಳಿದ್ರೆ ಇದ್ರೆ ಆಗ ಮಾಡ್ರಿ ಈಗ ಮಾಡ್ರಿ ಹಂಗೆ ಹೇಳತ್ತಾರ. ಹೋಗ್ಲಾಕ ಬರ್ಲಂಟ್ರ ಬರ್ಲಾಕ ಬರ್ಲಂಟ್ರ ನೋಡಿ. ಸ್ನೇಹಿತರೆ ನಮಸ್ಕಾರ. ನಾನು ಹನುಮಂತ ಮಟ್ಟೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ. ಇಂದು ಲೈವ್ ಬಂದಿರುವ ಉದ್ದೇಶ ಏನು, ಇವತ್ತು ಮುಂಜಾನೆ ಏನು ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮದ ನಾಗನಾಥ್ ಬೀರ್ಗೆ ಎಂಬಂತ ಒಬ್ಬ KRS ಪಕ್ಷದ ಸೈನಿಕರು ಇಲ್ಲಿ ರೈತರ ಹೊಲದಲ್ಲಿ ಏನು ಒತ್ತಲಕ್ಕೆ ಹೋಗ್ಬೇಡ್ರಿ, ರೆಡ್ ಬಿದ್ದಿತ್ತು. ಹೊಡಿಬೇಡ್ರಿ. ಅದಕ್ಕೆ ಇದು ಫಿನಿಶ್ ಮಾಡಾಕ್ತೀರಿ ನೀವು. ಹೊಡಿಬೇಡ್ರಿ, ಸಿಕ್ಕಿಂದಲ್ಲ. ಇಲ್ಲ, ರೆಡ್ ಬಿದ್ದಿತ್ತು. ಬಿದ್ದರೆ ಅದಕ್ಕೆ ನಿದ್ರಿಸ್ರಿ ಖಾಲಿ. ನೀವು ಏನು ಹೊಡಿಬೇಡ್ರಿ, ನೀವು ತಾನೇ ತಗೋತದ. ತಾನೇ ತಗೊಳ್ತು. ಹ್ಞೂ ಇದೆ ಬರ್ರಿ. ಚಲೋದನ आओ 1 मिनट आओ. ಏನು ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮದಲ್ಲಿ ರೈತರ ಹೊಲದಾಗ ಏನು ಜಮೀನಿನಾಗ ಇವು ಕಂಬಗಳು ಬೆಂಡಾಗಿ ವೈರ್ಗಳಿಂದ ಪೂರ ತಲೆಗೆ ಹತ್ತಪ್ಲೆ ಇಲ್ಲಿ ನಮ್ಮ ಲೈನ್ಮನ್ ಸರ್ ಅವರು ಹಿಡಿತಾ ಇದ್ದಾರೆ ನೋಡ್ರಿ. ಆ ಕೈಗೆ ನಿಣಕಪ್ಲೆ ಶ್ರೀನಿವಾಸ್ ಕೆಳಗೆ ಜಗ್ಗ್ಯದ. ಮತ್ತು ಅಲ್ಲಿ ಆ ಕಡೆ ಸೈಡು ಹಿಡ್ಕೊರಿ. ಅಲ್ಲಿ ಅವರೊಬ್ಬರು ಕಾರ್ಮಿಕ ಅಂದ್ರೆ ಏನು ಇವರು ಸಹಾಯಕ್ಕಾಗಿ ಏನಂತಂದ್ರೆ ಇಲ್ಲಿ ಕರ್ಕೊಂಡು ಬಂದಿದ್ದರು. ಅವ್ರಂದ್ರೆ ಆ ಕಡೆ ನಡೆದ್ರ. ಅಲ್ಲಿ ಏನಂತಂದ್ರೆ 2 ಕಂಬದ ಬಲ್ಲಿ ವೈರ್ ಕಡಿದೇನಂತಂದ್ರೆ ಜಮೀನ್ ಮೇಲೆ ಬಿದ್ದಿತ್ತು. ಅಲ್ಲಿ ರೈತರಿಗೆ ಏನಂತಂದ್ರೆ ಏನು ಬಿತ್ತಲಕ್ಕ ಅದಕ್ಕೆ ಈ ಕಡೆ ಇರ್ಲಿ
ಬರ್ತಾ ಇದ್ದಿಲ್ಲ. ಏನಿದು ಸುಮಾರು 1 ತಿಂಗಳು ಹಂಗಾಗಿತ್ತಂತ. ಇವತ್ತೇನು ಮುಂಜಾನೆ ಒಂದು ವಿಡಿಯೋ ಮಾಡಿ ನನಗೆ ಹಾಕಿದ್ರು. ಹಾಕಿದಾಗ ನಾ ಏನು ಈ ಜೆಸ್ಕಾಂ ಬೀದರ್ ಅವ್ರ ಅಧೀಕ್ಷಕರಿಗೆ ನಂತರ ಅದು ವಿಡಿಯೋ ಹಾಕಿ, ಸರ್ ಇಂತಿಂಥ ಸಮಸ್ಯೆ ಅದ, ಇಲ್ಲಿ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಅಂತಂದು ನಾನು ಒಂದು ವಿಡಿಯೋ ಹಾಕಿ ಅವರಿಗೆ ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಕೊಟ್ಟಾಗ ಒಂದು 2-3 ತಾಸಿನ ಒಳಗಾಗಿ ಅವ್ರು ಸಂಬಂಧಪಟ್ಟಿನವರಿಗೆ ಮಾತಾಡಿ, ಈಗ ಇವರಿಗೆ ಸಂಬಂಧಪಟ್ಟ ಏನು ಲೈನ್ಮ್ಯಾನ್ ಇವ್ರ ಹೆಸರೇನು ಶ್ರೀನಿವಾಸ್ ಇವ್ರಿಗೆ ಕಳ್ಕೊಟ್ರ. ಈಗ ಇವ್ರ ನಂತರ ಕೆಲಸ ನಂತರ ಏನಿಲ್ಲ, ಇದು ಕೆಳಗೆ ಜೊಗ್ಯದ. ಇದ ನಂತರ ಈಗ ಸರಿಯಾಗಿ ಏನಂತಂದ್ರೆ ಸೈಟ್ ಎಳೆದು ಅಲ್ಲಿ ಏನು ತುಕುಡಿ ಆಗಿತ್ತು, ತುಕುಡಿ ಆಗಿದ್ದಕ್ಕೇನಂತಂದ್ರೆ ಈಗ ಅದಕ್ಕೇನೋ ಸ್ವಲ್ಪ ವೈರ್ ಬೇಕಂತ ಅದು ತರ್ಲಕ್ಕೆ ಒಬ್ರಿಗೆ ಹೇಳಿದಾರ. ಅದು ತಂದ ತಕ್ಷಣ ಇದು ಸರಿ ಮಾಡಿಕೊಂಡು ಅದನ್ನು ನಂತರ ಏನು ಕಳೆದ ಜೊಗ್ ಬಿದ್ದಿತ್ತು ಅದನ್ನೇ ಏನಂತಂದ್ರೆ ಸರಿಯಾಗಿ ಮಾಡಿಕೊಟ್ಟು ಹೋಯ್ತೆ ಅಂತಂದು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವ್ರಿಗೆ ಮಾತಾಡಿದ್ರು ಸರ್ ಏನು ಕೆಲಸ ಮಾಡ್ತಾರಂತಂದು. ಯಾಕಂತಂದ್ರೆ ಇವ್ರದ್ದು ಹೈಯರ್ ಆಫೀಸರ್ ಏನಂತ ಕಳ್ಕೊಟ್ಟಾರ. ಅವ್ರಿಗೆ ನಾವು ಈ ಲೈವ್ ಮುಖಾಂತರ ಅಭಿನಂದನೆ ಹೇಳಬೇಕು ಸರ್ ತಮಗೆ. ಹಾಂ ಸರ್, ಈಗ ಇದೊಂದು ಕೆಲಸ ಇದೇನದ ಮತ್ತು ಅಲ್ಲಿ ಕಡ್ದು ಬಿದ್ದಿದ್ದು ಎರಡು ನೀವು ಕ್ಲಿಯರ್ ಮಾಡ್ಕೊಟ್ಟು ಹೋಯ್ತಾರೆ. ಒಳ್ಳೇದೀಗ ಇವೆರಡು ಏನಂತಾರೆ ಮಾಡ್ಕೊಟ್ಟು ಹೋಯ್ತಾ ಅಂತ ಹೇಳ್ತಾರೆ. ಇನ್ನೊಂದು ಇವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಬಂದ್ರೆ ಏನೋ ಪಾಪ ರೈತರು ಏನಂದ್ರೆ ಏನೋ ಸಮಸ್ಯೆದಾಗ ಇರ್ತಾರೆ. ಆ ರೀತಿ ಹೊಲದಾಗ ಏನಂತಾರೆ ವೈರ್ ಕಡ್ದು ಬೀಳಿ ಅಥವಾ ಕಂಬಗಳು ಮುರಿದು ಬೀಳಿ ಏನೇ ಆಗಲಿ ಗಾಳಿ ಧೂಳಿ ಆಗಿನಾಗ ಮುರಿದು ಬೀಳ್ತಾವ. ರೈತರು ಏನು ತಮಗೇನಂದ್ರೆ ಮಾಹಿತಿ ಕೊಟ್ಟ ತಕ್ಷಣ 1-2 ದಿನದಾಗ ಸರಿ ಮಾಡಿಕೊಟ್ರಿ ಅಂದ್ರೆ ರೈತರಿಗೆ ಏನಂತಂದ್ರೆ ಒಳ್ಳೆ ರೀತಿಯಲ್ಲಿ ಅವ್ರು ಹೊಲದಾಗ ಕೆಲಸ ಮಾಡ್ಕೊಳಕಾಯ್ತದ. ಹಾಗಾಗಿ ಏನಂತಂದ್ರೆ ಇವತ್ತೇನು ಇವರು ನಮ್ಮ ಅಧೀಕ್ಷಕರ ಬೀದರ್ ಅಧೀಕ್ಷಕರು ಜೆಸ್ಕಾಂ ಅಧೀಕ್ಷಕರ ಇವತ್ತು ಸ್ಪಂದಿಸಿ ನಮ್ದೇನು ಒಂದು ಇದು ಸಮಸ್ಯೆ ಇತ್ತು, ಇದಕ್ಕಂದ್ರೆ ಸ್ಪಂದಿಸಿ ಅವ್ರು ಕಳ್ಕೊಟ್ಟಿದ್ದಕ್ಕಂದ್ರೆ ಇದ್ರ ಮುಖಾಂತರ ಧನ್ಯವಾದ ಹೇಳ್ತೀನಿ. ಹಾಗೆ ಇಲ್ಲಿ ಕೆಲಸ ಮಾಡ್ಲಾಗೇನು ಬಂದರೆ ಅವರಿಗೂ ಕೂಡ ನಾವೇನಂತಂದ್ರೆ ಇವತ್ತು ಧನ್ಯವಾದ ಹೇಳ್ಬೇಕಾಯ್ತದ. ಯಾಕಂತಂದ್ರೆ ಹೇಳಿದ ತಕ್ಷಣ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಇದೇ ರೀತಿ ಎಲ್ಲೇ ಆಗಲಿ ಯಾವುದೇ ಒಂದು ಸಮಸ್ಯೆಗಳು ಇಂಥವು ಬಂದಾಗ ನಾವು ಹೈಯರ್ ಆಫೀಸರಿಗಾಗಲಿ ಅಥವಾ ಸಂಬಂಧಪಟ್ಟಿನವರಿಗಾಗಿ ಇನ್ಫಾರ್ಮೇಷನ್ ಕೊಟ್ಟಾಗ ಆಲ್ಮೋಸ್ಟ್ ಏನಂದ್ರೆ ನಮಗೆ KRS ಪಕ್ಷದ ಪದಾಧಿಕಾರಿಗಳಾಗಲಿ ಅಥವಾ ಸೈನಿಕರಾಗಲಿ ಇವರೆಲ್ಲರಿಗೆ ಏನಂತಂದ್ರೆ ಗೌರವ ಕೊಟ್ಟು ಬಹುತೇಕ ಅಧಿಕಾರಿಗಳೇನಂತಾರೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಏನಂತಂದ್ರೆ ಅದೇ ರೀತಿ ನಡ್ಕೊಂಡು ಹೋಗಲಿ ಅಂತಂದು ಹೇಳಿ ಲೈವ್ ಮುಗಿಸ್ತೇನೆ. ಜೈ ಹಿಂದ್, ಜೈ KRS.